ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ತೇಜಸ್ವಿ ಯಾದವ್ ಅವರು ಈ ದೇಶದ ಮೋಸ್ಟ್ ಪವರ್ಫುಲ್ ನಾಯಕ ಅಮಿತ್ ಶಾ ಅವರಿಗೆ ನೇರ ಸವಾಲು ಹಾಕಿರೋದು ಏನನ್ನ ಸೂಚಿಸ್ತಾ ಇದೆ? ಬಿಹಾರದಲ್ಲಿ ಮುಕ್ತವಾಗಿ ಚುನಾವಣೆ ನಡೆಯಲಿದೆಯಾ ಅಥವಾ ಎಲ್ಲವನ್ನ ದೆಹಲಿಯಿಂದ ನಿಯಂತ್ರಿಸಲಾಗುತ್ತಾ? ಫಲಿತಾಂಶವನ್ನು ತಿರುಚುವಂತ ಅನುಮಾನದಿಂದಾಗಿಯೇ ತೇಜಸ್ವಿ ಯಾದವ್ ಅವರು ಅಧಿಕಾರಿಗಳಿಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಿಹಾರದ ಒಬಿಸಿ, ಇಬಿಸಿ, ದಲಿತ ಮತ್ತೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಸೆಳೆಯೋದಿಕ್ಕೆ ಬಿಜೆಪಿಗೆ ಜೆಡಿಯು ಒಂದು ಅಸ್ತ್ರ ಮಾತ್ರ ಆಗಿದೆಯಾ? ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಗ್ತಾ ಇಲ್ಲ ಅನ್ನೋದಾದ್ರೆ ಬಿಜೆಪಿಯ ನಿಜವಾದ ಉದ್ದೇಶ ಏನು? ಎಐಎಂಐಎಂ, ಜನಸುರಾಜ್ ಮತ್ತಿತರ ಪಕ್ಷಗಳು ಮತಗಳನ್ನು ವಿಭಜಿಸುತ್ತವೆ, ಆದರೆ ಒಂದು ಸಮುದಾಯದ ಧ್ವನಿಯನ್ನು ದುರ್ಬಲಗೊಳಿಸೋದಕ್ಕೆ ಅಂತಾನೆ ವೇದಿಕೆ ಸಜ್ಜಾಗಿದೆಯಾ? ಬಿಹಾರದಲ್ಲಿ ಈ ದೇಶದ ಪಾಲಿನ ನಿರ್ಣಾಯಕ ಚುನಾವಣೆ ನಡೀತಾ ಇರುವಾಗ ಅಲ್ಲಿ ಒಳಗಿಂದೊಳಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.